ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ರೆ, ಚಲ್ವಿ ಅಕ್ಕ ನಮ್ಮ ವೆಂಕಣ್ಣಗೆ ತಕ್ಕ ಹೆಂಡತಿ. ಅವ್ರಿಗೆಲ್ಲ ಗಂಡನ ಬುದ್ಧಿನೇ ಬಂದಿದೆ. ಇವ್ರ ಜೊತೆ ಇದ್ರೆ ಅತ್ತೆ ಮಾವ ನಿಜವಾಗ್ಲೂ ಖುಷಿಯಾಗಿರ್ತಾರೆ. ಭಾವನಾ, ಅಮ್ಮ, ಸಿದ್ದು, ಯಾವಾಗ ಬಂದ್ರಿ? ಈಗಷ್ಟೇ ಬಂದಿದೆ ಲಕ್ಷ್ಮತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಾ? ಗಿರ್ಜಮ್ಮ ಇದಾರಲ್ಲ, ಅವ್ರ ಮನೆಗೆ ಹೋಗಿದ್ದೆ. ಭಾವನಾ, ಏನಿದ್ದಕ್ಕಿದ್ದಾಗ ಇಲ್ಲಿಗೆ ಬಂದಿದ್ಯಾ? ಕೆಲ್ಸಕ್ಕೆ ಹೋಗ್ಲಿಲ್ವಾ? ಹೋಗಿದ್ದೆ ಅಮ್ಮ, ಆದರೆ ಕೆಲಸ ಮುಗಿಸ್ಕೊಂಡು ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಒಳ್ಳೇದಾಯ್ತು. ಅಮ್ಮ, ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು. ಮೇಡಮ್ರೆ, ನೀವು ಮಾತಾಡ್ತಾ ಇರಿ, ನನಗೊಂದು ಫೋನ್ ಮಾಡಬೇಕು, ಬರ್ತೀನಿ. ಏನಮ್ಮ ಭಾವನಾ, ಏನು ಮಾತಾಡಬೇಕಿತ್ತು? ಏನು ಭಾವನಾ ಇದು? ಅಮ್ಮ, ಇವತ್ತು ನನ್ನ ಸಂಬಳ ಆಯಿತು, ಅದೇ ಈ ದುಡ್ಡು ತಗೋಮ್ಮ. ಬೇಡಮ್ಮ, ನಂಗೆ ಬೇಡ, ನೀನೇ ಇಟ್ಕೋ. ಅಮ್ಮ, ನಾನು ಮುಂಚೆ ಕೆಲ್ಸಕ್ಕೆ ಹೋಗ್ತಿದ್ದು ಖುಷಿ ಟ್ರೀಟ್ಮೆಂಟಿಗೆ ಸಹಾಯ ಆಗಲಿ ಅಂತ. ಆದರೆ ಈಗ ಸೌಪರ್ಣಿಕಾ ಅವರೇ ಅವಳ ಜವಾಬ್ದಾರಿನ ತಗೊಂಡಿದ್ದಾರೆ. ಹಾಗಾಗಿ ಈಗ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಆದರೆ ನಿಮಗಿದೆ, ಅದಕ್ಕೆ ಕೊಡ್ತಿದ್ದೀನಿ. ಬೇಡಮ್ಮ, ಈಗ ದುಡ್ಡಿನ ಅವಶ್ಯಕತೆ ನಮಗಿಲ್ಲ. ಈಗ ನಮ್ಮ ಸಂಸಾರ ಹೇಗೋ ನಡೀತಾ ಇದೆ. ಒಂದು ಕೆಲಸ ಮಾಡು, ಈ ದುಡ್ಡನ್ನ ನಿಮ್ಮ ಅತ್ತೆಗೋ ಮಾವನಿಗೋ ಕೊಡು, ಇಲ್ಲಾಂದರೆ ಸಿದ್ದು ಕೊಟ್ಬಿಡು. ನೀವೀಗ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಯಾರು ಹೇಳಿದ್ರು? ನಿಜ ಹೇಳಬೇಕು ಅಂದರೆ ನಾನಿವತ್ತು ಸಂಪಾದನೆ ಮಾಡ್ತಿರೋದಕ್ಕೆ ಕಾರಣ ಅಪ್ಪ ಅಮ್ಮನೇ. ಹಾಗಂತ ನಿಮ್ಮ ಹತ್ರ ದುಡ್ಡಿಲ್ಲ, ಈ ದುಡ್ಡು ತೊಗೊಂಡು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ನಾನೇನು ಹೇಳ್ತಿಲ್ಲ. ಆದರೆ ಮಗಳಾಗಿ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ. ಆ ಮನೇಲಿದ್ದಾಗಲೂ ನಾನು ಕೊಡ್ತಿದ್ದೆ ಅಲ್ವಾ, ಹಾಗೆ ಅಂದ್ಕೊಂಡು ತಗೊಳ್ಳಿ. ಅಕ್ಕ, ಆ ಮನೇಲಿದ್ದಾಗ ಎಲ್ಲರೂ ಜೊತೆಗಿದ್ರಿ, ನೀವು ದುಡ್ಡು ಕೊಡ್ತಿದ್ರಿ, ಸರಿ ಹೋಗ್ತಿತ್ತು. ಆದರೆ ಈಗ ಅತ್ತೆ ಮಾವ ನಮ್ಮ ಜೊತೆ ಇದ್ದಾರೆ, ಅವ್ರಿಗೆ ಏನೇ ಬೇಕು ಅಂದರೂ ಅದನ್ನು ನಾವೇ ನೋಡ್ಕೋತೀವಿ. ಅಂದಮೇಲೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಏನಿದೆ? ಹಂಗೂ ಅವಶ್ಯಕತೆ ಬಂತು ಅಂದರೆ ನಿಮಗೆ ಫೋನ್ ಮಾಡಿ ಕೇಳ್ತಾರೆ. ಸದ್ಯಕ್ಕೆ ನಿಮ್ಮ ಹತ್ರನೇ ಇರಲಿ. ಆಗಲೇ ನಮ್ಮನ್ನು ಹೊರಗಿನವ್ರ ಥರ ನೋಡಬೇಡಿ ಅಂತ ಹೇಳಿದ್ರಿ, ಈಗ ನನ್ನನ್ನೇ ಹೊರಗಿನವ್ರ ಥರ ನೋಡ್ತಿದ್ದೀರಲ್ಲ, ಇದು ತಪ್ಪಲ್ವಾ? ಗಂಡು ಮಕ್ಕಳು ಕೊಟ್ಟಿದ್ದಿದ್ರೆ ತಗೋತಿದ್ರಿ, ನಾನು ಕೊಟ್ಟರೆ ತಗೋತಿಲ್ಲ. ನನಗೆ ತುಂಬ ಬೇಜಾರಾಗುತ್ತೆ. ಅಯ್ಯೋ, ಹಾಗೆಲ್ಲ ಅನ್ಕೋಬೇಡಮ್ಮ, ನನಗೆಲ್ಲ ಮಕ್ಕಳು ಒಂದೇ ಕಣೆ. ಅಂದಮೇಲೆ ಇದನ್ನ ತಗೋ. ಲಕ್ಷ್ಮೀ ನಿವಾಸ